ನಾನು ನನ್ನ ಸ್ಕೂಲ್ ಡೇಸ್ನಲ್ಲಿ ಪೊಲೀಸ್ ಆಗಬೇಕಂತ ಬಯಸ್ತಾ ಇದ್ದೆ. ನಮ್ಮ ಫ್ರೆಂಡ್ ಒಬ್ಬಳಿದ್ಲು, ಆಕೆ ಇಂಜಿನಿಯರ್ ಆಗಬೇಕಂತ ಬಯಸ್ತಾ ಇದ್ಲು. ಮತ್ತು ನಮ್ಮ ಕಾಲೇಜ್ ಡೇಸಲ್ಲಿ ನಮ್ಮ ಫ್ರೆಂಡ್ ಇನ್ನೊಬ್ಬನಿದ್ದ, ಅವನು ಡಾಕ್ಟರ್ ಆಗಬೇಕಂತ ಬಯಸ್ತಾ ಇದ್ದ. ಇಷ್ಟಕ್ಕೂ ನೀವು ನಿಮ್ಮ ಸ್ಕೂಲ್ ಡೇಸ್ನಲ್ಲಿ ಏನು ಆಗಬೇಕಂತ ಬಯಸ್ತಾ ಇದ್ರಿ? ಆಗಿದ್ದೀರಾ? ಅದಿರಲಿ, ಹೀಗೆ ಬಯಸೋದಿದೆಯಲ್ಲ, ಅದನ್ನು ಇಂಗ್ಲೀಷಲ್ಲಿ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿದೆನಾ? ಅದನ್ನೇ ಇವತ್ತಿನ ಕ್ಲಾಸ್ನಲ್ಲಿ ತುಂಬ ಈಸಿಯಾಗಿ ಕಲಿತಾ ಇದ್ದೀವಿ. ಹೆಲೋ, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಈ ವಾಕ್ಯಗಳನ್ನು ಒಮ್ಮೆ ಗಮನಿಸಿ. ನಾನು ಕಾಲೇಜ್ನಲ್ಲಿ ಇದ್ದಾಗ ಇಂಜಿನಿಯರ್ ಆಗಬೇಕಂತ ಬಯಸ್ತಾ ಇದ್ದೆ. ಅವಳು ಶಾಲೆಯಲ್ಲಿ ಇದ್ದಾಗ ವಿಜ್ಞಾನಿ ಆಗಬೇಕಂತ ಬಯಸ್ತಾ ಇದ್ಲು. ಅವನು ಮನೆಯಲ್ಲಿದ್ದಾಗ ಅಡುಗೆ ಭಟ್ಟ ಆಗಬೇಕು ಅಂತ ಬಯಸ್ತಾ ಇದ್ದ. ನಾವು ಹಾಸ್ಟೆಲಲ್ಲಿ ಓದ್ತಾ ಇರಬೇಕಾದ್ರೆ ಸೈನಿಕರಾಗಬೇಕಂತ ಬಯಸ್ತಾ ಇದ್ವಿ. ಅವರಿದ್ದಾರಲ್ಲ, ಅವರು ಕಾಲೇಜ್ನಲ್ಲಿದ್ದಾಗ ಆ್ಯಕ್ಟರ್ ಆಗಬೇಕಂತ ಬಯಸ್ತಾ ಇದ್ದರು. ಇಂತಹ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ತುಂಬ ಈಸಿ ಆಗಿರ್ತಕ್ಕಂಥ ಈ ಸ್ಟ್ರಕ್ಚರನ್ನು ಬಳಸ್ತೀವಿ. ವೆನ್ ಸಬ್ಜೆಕ್ಟ್ ವಾಸ್ ಪ್ಲಸ್ ವರ್ ಅಟ್ ಪ್ಲೇಸ್, ಯಾವ ಪ್ಲೇಸಲ್ಲಿ ಇತ್ತು ಆ ಪ್ಲೇಸನ್ನು ಮೆನ್ಷನ್ ಮಾಡಲಿಕ್ಕೆ ಈ ಫ್ರೇಸನ್ನು ಬಳಸ್ತೀವಿ. ನೆಕ್ಸ್ಟ್ ಸಬ್ಜೆಕ್ಟ್ ವಿಶ್ ಟು ಬಿಕಮ್ ಅಂದರೆ ಬಯಸೋದು. ನೆಕ್ಸ್ಟ್ ಪ್ರೊಫೆಷನ್. ಈಗ ಒಂದೊಂದೇ ಎಕ್ಸಾಂಪಲ್ನೆಲ್ಲ ತಗೊಂಡು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಣ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಕಾಲೇಜ್ನಲ್ಲಿ ಇದ್ದಾಗ ಅಂತಕ್ಕಂಥದ್ದು ಒಂದು ಪಾರ್ಟ್, ಇಂಜಿನಿಯರ್ ಆಗಬೇಕು ಅಂತ ಬಯಸ್ತಾ ಇದ್ದೆ ಅನ್ನೋದು ಸೆಕೆಂಡ್ ಪಾರ್ಟ್. ಈಗ ಈ ಸೆಕೆಂಡ್ ಪಾರ್ಟನ್ನು ಮೊದಲಿಗೆ ಹೇಳೋಣ. ವೆನ್ ಅಂದರೆ ಆಗ, ಯಾವಾಗ. ವೆನ್ ಐ ವಾಸ್ ಇನ್ ಕಾಲೇಜ್, ನಾನು ಯಾವಾಗ ಕಾಲೇಜ್ನಲ್ಲಿ ಓದ್ತಾ ಇದ್ನೋ ಆ ಸಮಯದಲ್ಲಿ. ವೆನ್ ಐ ವಾಸ್ ಇನ್ ಕಾಲೇಜ್ ಐ ವಿಶ್ ಟು ಬಿಕಮ್ ಆ್ಯನ್ ಇಂಜಿನಿಯರ್. ಐ ವಿಶ್ ಟು ಬಿಕಮ್ ಅಂದರೆ ಆಗಬೇಕು ಅಂತ ಬಯಸ್ತಾ ಇದ್ದೆ. ಏನು ಆಗಬೇಕಂತ ಬಯಸ್ತಾ ಇದ್ದೆ? ಆ್ಯನ್ ಇಂಜಿನಿಯರ್. ಯಾವಾಗ? ವೆನ್ ಐ ವಾಸ್ ಇನ್ ಕಾಲೇಜ್. ನಾನು ಕಾಲೇಜ್ನಲ್ಲಿದ್ದಾಗ, ವೆನ್ ಐ ವಾಸ್ ಇನ್ ಕಾಲೇಜ್ ನಾನು ಬಯಸ್ತಾ ಇದ್ದೆ. ಐ ವಿಶ್ ಟು ಬಿಕಮ್ ಏನಂತ? ಆ್ಯನ್ ಇಂಜಿನಿಯರ್. ಸೆಕೆಂಡ್ ಸೆಂಟೆನ್ಸ್ ನೋಡಿ. ಅವಳು ಶಾಲೆಯಲ್ಲಿದ್ದಾಗ ವಿಜ್ಞಾನಿ ಆಗಬೇಕಂತ ಬಯಸ್ತಾ ಇದ್ಲು. ಅವಳು ಶಾಲೆಯಲ್ಲಿದ್ದಾಗ ಅನ್ನೋದನ್ನು ಮೊದಲಿಗೆ ಹೇಳೋಣ. ವೆನ್ ಶಿ ವಾಸ್ ಇನ್ ಸ್ಕೂಲ್, ಪಾಸ್ಟ್ ಟೆನ್ಸ್ ಅಲ್ವಾ, ಇದ್ದಾಗ ಅಂತ ಹೇಳಬೇಕಾದ್ರೆ ವಾಸನ್ನು ಬಳಸ್ತಾ ಇದ್ದೀವಿ. ವೆನ್ ಶಿ ವಾಸ್ ಇನ್ ಸ್ಕೂಲ್ ಏನಾಗಬೇಕಂತ ಬಯಸ್ತಾ ಇದ್ಲು? ವಿಜ್ಞಾನಿ ಆಗಬೇಕಂತ ಬಯಸ್ತಾ ಇದ್ಲು. ಶಿ ಯಾರು? ಆಕೆ. ಶಿ ವಿಶ್ ಟು ಬಿಕಮ್ ಅ ಸೈಂಟಿಸ್ಟ್. ವೆನ್ ಶಿ ವಾಸ್ ಇನ್ ಸ್ಕೂಲ್ ಶಿ ವಿಶ್ ಟು ಬಿಕಮ್ ಅ ಸೈಂಟಿಸ್ಟ್. ಮೂರನೇದು ನೀವೇ ಹೇಳಿ. ಅವನು ಮನೆಯಲ್ಲಿದ್ದಾಗ ಅಡುಗೆ ಭಟ್ಟ ಆಗಬೇಕು ಅಂತ ಬಯಸ್ತಾ ಇದ್ದ. ಯಾವಾಗ? ವೆನ್ ಹಿ ವಾಸ್ ಅಟ್ ಹೋಮ್. ವೆನ್ ಹಿ ವಾಸ್ ಅಟ್ ಹೋಮ್ ಏನಂತ ಬಯಸ್ತಾ ಇದ್ದ? ಯಾರು? ಅವನಲ್ವಾ. He wished to become a chef. When he was at home, he wished to become a chef. ನಾವು ಹಾಸ್ಟೆಲ್ನಲ್ಲಿ ಇದ್ದಾಗ ಏನಂತ ಬಯಸ್ತಾ ಇದ್ವಿ ಗೊತ್ತಾ? ಸೈನಿಕರಾಗಬೇಕು ಅಂತ ಬಯಸ್ತಾ ಇದ್ವಿ. ನಾವು ಅಂತ ಹೇಳಿಕ್ಕೆ ವಿ. ವೆನ್ ವಿ ವರ್ ಇನ್ ದ ಹಾಸ್ಟೆಲ್ ವಿ wished to become soldiers. When we were at hostel we wished to become soldiers. ಅವರು ಕಾಲೇಜ್ನಲ್ಲಿದ್ದಾಗ ನಟರಾಗಬೇಕು ಅಂತ ಬಯಸ್ತಾ ಇದ್ದರು. ಅವರು ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ದೇ ಅಂತ ಹೇಳ್ತೀವಿ. ವೆನ್ ದೇ ವರ್ ಇನ್ ಕಾಲೇಜ್ ಏನಾಗಬೇಕಂತ ಬಯಸ್ತಾ ಇದ್ದರು? ದೇ wished ಟು ಬಿಕಮ್ ಆ್ಯಕ್ಟರ್ಸ್. ವೆನ್ ದೇ ವರ್ ಇನ್ ಕಾಲೇಜ್ ದೇ wished ಟು ಬಿಕಮ್ ಆ್ಯಕ್ಟರ್ಸ್. ಗಾಟ್ ಇಟ್? ಈ ಸ್ಟ್ರಕ್ಚರ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಮತ್ತೆ ಕೆಲವು ಎಕ್ಸಾಂಪಲನ್ನು ತೋರಿಸ್ತೀನಿ, ನೀವೇ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಈ ವಾಕ್ಯವನ್ನು ನೋಡಿ. ನಾನು 10ನೇ ತರಗತಿಯಲ್ಲಿ ಇದ್ದಾಗ ಪೊಲೀಸ್ ಅಧಿಕಾರಿ ಆಗಬೇಕಂತ ಬಯಸ್ತಾ ಇದ್ದೆ. ಯಾವಾಗ? 10ನೇ ತರಗತಿಯಲ್ಲಿ ಓದ್ತಾ ಇರಬೇಕಾದ್ರೆ. ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಏನಾಗಬೇಕಂತ ಬಯಸ್ತಾ ಇದ್ದೆ? ಯಾರು? ನಾನಲ್ವಾ. ಐ ವಿಶ್ ಟು ಬಿಕಮ್ ಬಯಸ್ತಾ ಇದ್ದೆ. ಐ ವಿಶ್ ಟು ಬಿಕಮ್ ಅ ಪೊಲೀಸ್ ಆಫೀಸರ್. ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಐ ವಿಶ್ ಟು ಬಿಕಮ್ ಅ ಪೊಲೀಸ್ ಆಫೀಸರ್.
ಎರಡನೇ ವಾಕ್ಯ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀನಲ್ವ ಅದನ್ನು ನನ್ನ ಜೊತೆ ಜೋರಾಗಿ ಹೇಳಿ, ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ವೆಲ್, ಅವಳು ತನ್ನ ಹಳ್ಳಿಯಲ್ಲಿದ್ದಾಗ ನರ್ಸ್ ಆಗಬೇಕು ಅಂತ ಬಯಸ್ತಾ ಇದ್ಲು. ಹೇಳಿ, ವೆನ್ ಶಿ ವಾಸ್ ಇನ್ ಹರ್ ವಿಲೇಜ್. ಆಕೆಯ ವಿಲೇಜ್, ಹರ್ ವಿಲೇಜ್. ವೆನ್ ಶಿ ವಾಸ್ ಇನ್ ಹರ್ ವಿಲೇಜ್, ಆಕೆ ಶಿ ವಿಶ್ ಟು ಬಿಕಮ್, ಬಯಸ್ತಾ ಇದ್ಲು ಏನಾಗಬೇಕಂತ, ಎ ನರ್ಸ್. ವೆನ್ ಶಿ ವಾಸ್ ಇನ್ ಹರ್ ವಿಲೇಜ್, ಶಿ ವಿಶ್ ಟು ಬಿಕಮ್ ಅ ನರ್ಸ್. ನೆಕ್ಸ್ಟ್ ಒನ್ ಟ್ರೈ ಮಾಡಿ. ಅವನು ಶಾಲೆಯಲ್ಲಿದ್ದಾಗ, ಯಾವಾಗ ಅವನು ಶಾಲೆಯಲ್ಲಿ ಓದ್ತಾ ಇದ್ನೋ ಆಗ ಪೈಲಟ್ ಆಗಬೇಕಂತ ಬಯಸ್ತಾ ಇದ್ದ. ಹೇಳಿ, ವೆನ್ he was at school, he wished to become ಏನಾಗಬೇಕಂತ, a pilot. When he was at school, he wished to become a pilot. ನೀವು ಕಾಲೇಜ್ನಲ್ಲಿದ್ದಾಗ ಶಿಕ್ಷಕರಾಗಬೇಕು ಅಂತ ಬಯಸ್ತಾ ಇದ್ರಿ. ಅವರು ದೇವಾಲಯದಲ್ಲಿ ಇದ್ದಾಗ ಪೂಜಾರಿಗಳಾಗಬೇಕಂತ ಬಯಸ್ತಾ ಇದ್ದರು. ಈ ಎರಡು ಸೆಂಟೆನ್ಸನ್ನು ಕಮೆಂಟ್ನಲ್ಲಿ ಹೇಳಿ. ಹೀಗೆ ಕನ್ನಡದಿಂದಲೇ ಇಂಗ್ಲೀಷನ್ನು ಅತ್ಯಂತ ಸುಲಭವಾಗಿ ಮತ್ತು ವಿನೂತನವಾಗಿ ಕಲಿಯಲು ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಏನಾದರೂ ಸ್ವಲ್ಪನಾದರೂ ಕಲ್ತಿದ್ದೀನಿ ಅಂತ ಅನಿಸಿದರೆ ಮಾತ್ರ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲೋದಕ್ಕಿಂತ ಮುಖ್ಯವಾಗಿ ಈ ಎರಡೂ ವಾಕ್ಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ and I wish you happy learning.